ರಾತ್ರಿ ಸಮಯ. ಮನೆಯಲ್ಲಿ ಸಂಪೂರ್ಣ ಮೌನ. ಹಠಾತ್ ಗೋಡೆಯ ಮೇಲೆ ಇರುವ ಹಲ್ಲಿ ಲೊಚಗುಟ್ಟುತ್ತದೆ. ಆ ಕ್ಷಣದಲ್ಲಿ ಹಿರಿಯರು ಹೇಳುವ ಒಂದು ಮಾತು ನಿಮಗೆ ಗೊತ್ತೇ? ಹಲ್ಲಿ ಲೊಚಗುಟ್ಟುವುದು ಕೇವಲ ಒಂದು ಶಬ್ದವಲ್ಲ. ಕೆಲವರ ಪ್ರಕಾರ ಅದು ಒಂದು ಸಂಕೇತ ಅಥವಾ ಒಂದು ಎಚ್ಚರಿಕೆ ಅಥವಾ ಕೆಲವೊಮ್ಮೆ ಬರಲಿರುವ ಅದೃಷ್ಟದ ಸೂಚನೆ ಕೂಡ ಆಗಿರಬಹುದು. ವಾರದ ಯಾವ ದಿನ, ಯಾವ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟುತ್ತದೆ ಎಂಬುದರ ಮೇಲೆ ಬೇರೆ ಬೇರೆ ಅರ್ಥಗಳಿವೆ ಎಂದು ಗೌಳಿಶಾಸ್ತ್ರ ಹೇಳುತ್ತದೆ. ಕೆಲ ಸಂದರ್ಭಗಳಲ್ಲಿ ಅದು ಐಶ್ವರ್ಯ ಬರಲಿದೆ ಎಂದು ಸೂಚಿಸಬಹುದು. ಕೆಲ ಸಂದರ್ಭಗಳಲ್ಲಿ ಜಗಳ, ಭಯ ಅಥವಾ ವಿಪತ್ತಿನ ಬಗ್ಗೆ ಎಚ್ಚರಿಕೆ ಕೊಡಬಹುದು ಎನ್ನಲಾಗಿದೆ. ಹಾಗಾದರೆ ನಿಜವಾಗಿ ಹಲ್ಲಿ ಲೊಚಗುಟ್ಟಿದರೆ ಏನಾಗುತ್ತದೆ? ಯಾವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಶುಭ, ಯಾವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಅಶುಭ? ಈ ರಹಸ್ಯವನ್ನು ಈಗಲೇ ತಿಳಿದುಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿನ್ನ ಗುರಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮಾನವನ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಕೃತಿ ಮತ್ತು ಪ್ರಾಣಿಗಳ ಚಲನೆಗಳನ್ನು ಗಮನಿಸಿ ಅವುಗಳು ನೀಡುವ ಸಂಕೇತಗಳನ್ನು ಅರ್ಥೈಸುವ ಪದ್ಧತಿ ಇದೆ. ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಪ್ರಾಣಿಗಳ ಚಲನೆಗಳನ್ನು ಶುಭ ಅಶುಭದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಹಳೆಯ ಕಾಲದಲ್ಲಿ ಜನರು ಪ್ರಕೃತಿಯ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತಿದ್ದರು. ಪಕ್ಷಿಗಳ ಕೂಗು, ಕಾಗೆ ಮನೆಯ ಮುಂದೆ ಕೂಗುವುದು, ಬೆಕ್ಕು ದಾರಿ ದಾಟುವುದು, ಹಾವು ಕಾಣಿಸಿಕೊಳ್ಳುವುದು ಅಥವಾ ಹಲ್ಲಿಯ ಶಬ್ದ ಇವುಗಳನ್ನು ಸಂಕೇತಗಳಂತೆ ಅರ್ಥೈಸುವ ಪದ್ಧತಿ ಇದೆ. ಇಂತಹ ನಂಬಿಕೆಗಳನ್ನು ಶಕುನಗಳು ಎಂದು ಕರೆಯಲಾಗುತ್ತಿತ್ತು. ಕೆಲವರು ಇದನ್ನು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳ ಸೂಚನೆ ಎಂದು ನಂಬುತ್ತಿದ್ದರು. ಆದರೆ ಇವುಗಳು ಹೆಚ್ಚು ಜನಪದ ನಂಬಿಕೆಗಳು ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ಬಂದಿವೆ. ಪ್ರದೇಶದಿಂದ ಪ್ರದೇಶಕ್ಕೆ ಇವುಗಳ ಅರ್ಥವೂ ಬದಲಾಗಬಹುದು. ಇಂತಹ ನಂಬಿಕೆಗಳು ಭಾರತೀಯ ಸಂಸ್ಕೃತಿಯ ಒಂದು ಕುತೂಹಲಕರ ಭಾಗವಾಗಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳಲಾಗುವ ಒಂದು ಜೀವಿ ಹಲ್ಲಿ. ಮನೆಯ ಗೋಡೆಯ ಮೇಲೆ ಓಡಾಡುವ ಹಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಿತ. ಆದರೆ ಅದರ ಶಬ್ದ ಅಥವಾ ಚಲನೆಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಇಂದಿನಿಂದಲೂ ಪ್ರಸಿದ್ಧವಾಗಿವೆ. ಹಲ್ಲಿ ಲೊಚಗುಟ್ಟಿದರೆ ಅದು ಕೇವಲ ಒಂದು ಸಾಮಾನ್ಯ ಶಬ್ದ ಎಂದು ಕೆಲವರು ಭಾವಿಸಿದರೂ ಇನ್ನು ಕೆಲವರು ಅದನ್ನು ಒಂದು ವಿಶೇಷ ಸಂಕೇತವೆಂದು ಪರಿಗಣಿಸುತ್ತಾರೆ. ಭಾರತೀಯ ಸಂಪ್ರದಾಯದಲ್ಲಿ ಹಲ್ಲಿಯ ಶಕುನಗಳನ್ನು ವಿವರಿಸುವ ಗೌಳಿಶಾಸ್ತ್ರ ಪ್ರಸಿದ್ಧವಾಗಿದೆ. ಇದರ ಪ್ರಕಾರ ಹಲ್ಲಿಯು ಯಾವ ಸಮಯದಲ್ಲಿ, ಯಾವ ದಿಕ್ಕಿನಲ್ಲಿ ಅಥವಾ ಯಾವ ದಿನ ಲೊಚಗುಟ್ಟುತ್ತದೆ ಎಂಬುದರ ಆಧಾರದಲ್ಲಿ ಕೆಲವು ಶುಭ ಅಶುಭ ಸೂಚನೆಗಳನ್ನು ಅರ್ಥೈಸಲಾಗಿದೆ. ಈ ನಂಬಿಕೆಗಳು ಎಲ್ಲರೂ ನಂಬಲೇಬೇಕಾದ ನಿಯಮಗಳೇನೂ ಇಲ್ಲ. ಆದರೆ ಭಾರತೀಯ ಜನಪದ ಸಂಸ್ಕೃತಿಯಲ್ಲಿ ಇವುಗಳ ಬಗ್ಗೆ ಸಾಕಷ್ಟು ಕಥೆಗಳು, ಉದಾಹರಣೆಗಳು ಮತ್ತು ನಂಬಿಕೆಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಡಿಕೊಂಡಿವೆ. ಹೀಗಾಗಿ ಹಲ್ಲಿಯ ಲೊಚಗುಟ್ಟುವಿಕೆಯ ಬಗ್ಗೆ ಕೆಲವರು ಕುತೂಹಲದಿಂದ ಗಮನಿಸುತ್ತಾರೆ. ಸ್ನೇಹಿತರೆ, ಹಲ್ಲಿಯ ಬಗ್ಗೆ ಇರುವ ಪೌರಾಣಿಕ ಹಾಗೂ ಸಂಸ್ಕೃತಿಯ ನಂಬಿಕೆಗಳು. ಭಾರತೀಯ ಸಂಪ್ರದಾಯದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ವಿಶೇಷ ಸ್ಥಾನವಿದೆ. ಹಾವು, ಗರುಡ, ಆಮೆ, ಎಮ್ಮೆ ಇತ್ಯಾದಿ ಪ್ರಾಣಿಗಳಂತೆ ಹಲ್ಲಿಯು ಕೂಡ ಕೆಲವು ಸಂಕೇತಾತ್ಮಕ ಅರ್ಥಗಳನ್ನು ಹೊಂದಿದೆ. ಇಂದಿನ ಕಾಲದಲ್ಲಿ ಜನರು ಪ್ರಕೃತಿಯ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವನ್ನು ನೀಡಲು ಪ್ರಯತ್ನಿಸುತ್ತಿದ್ದರು. ಗಾಳಿಯ ದಿಕ್ಕು, ಪಕ್ಷಿಗಳ ಹಾರಾಟ, ಪ್ರಾಣಿಗಳ ಚಲನೆ ಮತ್ತು ಶಬ್ದಗಳನ್ನು ಕೂಡ ಅವರು ಗಮನಿಸುತ್ತಿದ್ದರು. ಇದೇ ರೀತಿಯಾಗಿ ಮನೆಯ ಗೋಡೆಯ ಮೇಲೆ ಓಡಾಡುವ ಹಲ್ಲಿಯ ಶಬ್ದವು ಒಂದು ಸಂಕೇತ ಎಂದು ಭಾವಿಸುತ್ತಿದ್ದರು. ಕೆಲ ಪುರಾತನ ಗ್ರಂಥಗಳಲ್ಲಿ ಹಲ್ಲಿಯನ್ನು ದೇವರ ದೂತನಂತೆ ಪರಿಗಣಿಸಲಾಗಿದೆ. ಅಂದರೆ ದೇವರು ನೇರವಾಗಿ ಮಾತನಾಡದೆ ಕೆಲವು ಸಂಕೇತಗಳ ಮೂಲಕ ಸೂಚನೆ ನೀಡುತ್ತಾನೆ ಎಂಬ ನಂಬಿಕೆಯ ಭಾಗವಾಗಿ ಹಲ್ಲಿಯ ಲೊಚಗುಟ್ಟುವಿಕೆಯನ್ನು ಕೆಲವರು ಅರ್ಥೈಸುತ್ತಾರೆ. ಇದೇ ಕಾರಣದಿಂದ ಹಲ್ಲಿಯನ್ನು ಕೆಲವರು ಗೌರವದಿಂದ ನೋಡುತ್ತಾರೆ. ಸ್ನೇಹಿತರೆ, ಹಲ್ಲಿಯು ಲೊಚಗುಟ್ಟುವ ಶಬ್ದವನ್ನು ಹಲವರು ಗಮನಿಸಿರಬಹುದು. ಆದರೆ ರಾತ್ರಿ ಸಮಯದಲ್ಲಿ ಗೋಡೆಯ ಮೇಲೆ ಹಲ್ಲಿಯು ಶಬ್ದ ಮಾಡುವುದು ಸಾಮಾನ್ಯ. ಕೆಲವರು ಇದನ್ನು ಕೇವಲ ಸಂವಹನದ ಶಬ್ದವೆಂದು ಪರಿಗಣಿಸುತ್ತಾರೆ. ಆದರೆ ಜನಪದ ನಂಬಿಕೆಗಳ ಪ್ರಕಾರ ಈ ಶಬ್ದಕ್ಕೂ ಒಂದು ಅರ್ಥವಿದೆ ಎಂದು ಹೇಳಲಾಗುತ್ತದೆ. ಹಲ್ಲಿಯು ಲೊಚಗುಟ್ಟಿದಾಗ ಅದು ಯಾವ ದಿಕ್ಕಿನಲ್ಲಿ ಇದೆ, ಯಾವ ಸಮಯದಲ್ಲಿ ಶಬ್ದ ಮಾಡುತ್ತದೆ ಮತ್ತು ಯಾವ ದಿನ ಲೊಚಗುಟ್ಟುತ್ತದೆ ಎಂಬುದನ್ನು ಗಮನಿಸಿ ಕೆಲವು ಸೂಚನೆಗಳನ್ನು ಹೇಳಲಾಗಿದೆ. ಸ್ನೇಹಿತರೆ, ಇನ್ನು ಭಾರತೀಯ ಸಂಪ್ರದಾಯದಲ್ಲಿ ವಾರದ ಪ್ರತಿಯೊಂದು ದಿನಕ್ಕೂ ಒಂದು ವಿಶೇಷ ಮಹತ್ವವಿದೆ. ಅದೇ ರೀತಿಯಾಗಿ
ಹಲ್ಲಿಯ ಲೋಚಗುಟ್ಟುವಿಕೆಯ ಅರ್ಥವು ವಾರದ ದಿನದ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಈಗ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇನ್ನು ಮೊದಲನೆಯದಾಗಿ ಭಾನುವಾರದ ದಿನ ಹಲ್ಲಿ ಮನೆಯ ಯಾವ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಏನು ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾನುವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯ ದೇವರಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಲ್ಲಿ ಲೊಚಗುಟ್ಟುವುದನ್ನು ಕೆಲವರು ಒಂದು ವಿಶೇಷ ಶಕುನವೆಂದು ಪರಿಗಣಿಸುತ್ತಾರೆ. ಜನಪದ ನಂಬಿಕೆಗಳ ಪ್ರಕಾರ ಭಾನುವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದ್ದರೆ ಭಯ ಅಥವಾ ಆತಂಕ ಉಂಟಾಗುವ ಸಂದರ್ಭಗಳು ಎದುರಾಗಬಹುದು. ಆಗ್ನೇಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ದುಷ್ಟಶಕ್ತಿಗಳ ಪ್ರಭಾವ ಅಥವಾ ನಕಾರಾತ್ಮಕ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಕೆಯ ಸಂಕೇತ. ದಕ್ಷಿಣ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಅದನ್ನು ಒಳ್ಳೆಯ ಶಕುನವೆಂದು ಪರಿಗಣಿಸಲಾಗಿದ್ದು ಕೆಲವು ಉತ್ತಮ ಘಟನೆಗಳು ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಮನೆಗೆ ಹೊಸ ಅತಿಥಿಗಳ ಭೇಟಿ ಆಗುವ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಜಗಳ ಅಥವಾ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಹೊಸ ಬಟ್ಟೆ ಅಥವಾ ವಸ್ತುಗಳನ್ನು ಖರೀದಿಸುವ ಸಂದರ್ಭ ಬರಬಹುದು ಎಂದು ಹೇಳಲಾಗಿದೆ. ಉತ್ತರ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಆರ್ಥಿಕ ಲಾಭ ಅಥವಾ ಅಮೂಲ್ಯ ವಸ್ತುಗಳನ್ನು ಪಡೆಯುವ ಅವಕಾಶ ಇದೆ ಎಂದು ಹೇಳಲಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಸಾಮಾನ್ಯ ಲಾಭ. ಹಲ್ಲಿ ಮೇಲ್ಭಾಗದಲ್ಲಿ ಲೊಚಗುಟ್ಟಿದರೆ ಯಶಸ್ಸಿನ ಸೂಚನೆ. ಆದರೆ ನೆಲದ ಮೇಲೆ ಶಬ್ದ ಮಾಡಿದರೆ ಕೆಲವೊಂದು ಪ್ರಯತ್ನಗಳಲ್ಲಿ ವಿಫಲತೆ ಎದುರಾಗಬಹುದು. ಸ್ನೇಹಿತರೆ, ಇನ್ನು ಎರಡನೆಯದಾಗಿ ಸೋಮವಾರ ಹಲ್ಲಿ ಲೊಚಗುಟ್ಟಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಸೋಮವಾರವನ್ನು ಶಿವನಿಗೆ ಸಂಬಂಧಿಸಿದ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಲ್ಲಿ ಲೊಚಗುಟ್ಟುವಿಕೆಗೆ ಸಂಬಂಧಿಸಿದ ಕೆಲವು ಜನಪದ ನಂಬಿಕೆಗಳಿವೆ. ಸೋಮವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಐಶ್ವರ್ಯ ದೊರೆಯುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಯಾವುದೋ ಹೋರಾಟ ಅಥವಾ ಸವಾಲಿನ ಪರಿಸ್ಥಿತಿ ಎದುರಾಗಬಹುದು. ದಕ್ಷಿಣ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ದ್ವೇಷ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಜಗಳ ಅಥವಾ ತಕರಾರು ಸಂಭವಿಸುವುದು. ಪಶ್ಚಿಮ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ರಾಜ ಸತ್ಕಾರ ಪಡೆಯಲಿದ್ದೀರಿ ಅಥವಾ ಗೌರವ ದೊರೆಯುವ ಸೂಚನೆ. ವಾಯುವ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಕೆಲವು ವಿಪತ್ತುಗಳು ಅಥವಾ ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದು. ಉತ್ತರ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಹೊಸ ಬಟ್ಟೆಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಈಶಾನ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಮದುವೆ ಅಥವಾ ಶುಭ ಕಾರ್ಯದ ಸೂಚನೆ. ಮೇಲ್ಭಾಗದಲ್ಲಿ ಹಲ್ಲಿ ಲೊಚಗುಟ್ಟಿದರೆ ದುಷ್ಟಶಕ್ತಿಗಳ ಪ್ರಭಾವದ ಸಂಕೇತ. ಆದರೆ ನೆಲದ ಮೇಲೆ ಹಲ್ಲಿ ಶಬ್ದ ಮಾಡಿದರೆ ಸಮೃದ್ಧಿ ಹಾಗೂ ಒಳ್ಳೆಯ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮೂರನೆಯದಾಗಿ ಮಂಗಳವಾರದ ದಿನ ಹಲ್ಲಿ ಲೊಚಗುಟ್ಟಿದರೆ ಆಗುವ ಶುಭ ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಆಂಜನೇಯ ಸ್ವಾಮಿಗೆ ಅರ್ಪಿಸಲಾದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಲ್ಲಿ ಲೊಚಗುಟ್ಟುವುದನ್ನು ಕೆಲವು ಸಂಕೇತಾತ್ಮಕ ನಂಬಿಕೆಗಳ ಪ್ರಕಾರ ಮಂಗಳವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಅದು ಸಮೃದ್ಧಿಯ ಸೂಚನೆ. ಆಗ್ನೇಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಮನೆಗೆ ಅತಿಥಿಗಳ ಭೇಟಿ ಆಗುವ ಸಾಧ್ಯತೆ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ದುಃಖ ಅಥವಾ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಘಟನೆಗಳು ಸಂಭವಿಸಬಹುದು. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ದ್ವೇಷ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಲೊಚಗುಟ್ಟಿದ್ದರೆ ಮಾಡುತ್ತಿರುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಪರಿಗಣಿಸಲಾಗಿದೆ. ವಾಯುವ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ದೂರದ ಸ್ಥಳದಿಂದ ಹೊಸ ಸುದ್ದಿ ಅಥವಾ ಸಂದೇಶ ಕೇಳುವ ಅವಕಾಶ ಬರುತ್ತದೆ. ಉತ್ತರ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ವೈರಿಗಳ ಬಗ್ಗೆ ಎಚ್ಚರಿಕೆ ಅಥವಾ ಅವರಿಂದ ಭಯ ಉಂಟಾಗಬಹುದು. ಈಶಾನ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ವಾಹನ ಖರೀದಿ ಮಾಡುವ ಸಾಧ್ಯತೆ ಇದೆ. ಮೇಲ್ಭಾಗದಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಪ್ರಯಾಣದ ಸೂಚನೆ. ಆದರೆ ನೆಲದ ಮೇಲೆ ಹಲ್ಲಿ ಶಬ್ದ ಮಾಡಿದರೆ ಹೆಚ್ಚಿನ ಹಣಕಾಸಿನ ಲಾಭ ಅಥವಾ ಗಳಿಕೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನು ನಾಲ್ಕನೆಯದಾಗಿ ಬುಧವಾರ ಹಲ್ಲಿ ಲೊಚಗುಟ್ಟಿದರೆ ಆಗುವ ಶುಭ ಅಶುಭ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ಬುಧವಾರವನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹಕ್ಕೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಜನಪದ ನಂಬಿಕೆಗಳ ಪ್ರಕಾರ ಈ ದಿನ ಹಲ್ಲಿ ಲೊಚಗುಟ್ಟಿದರೆ ಅದರ ದಿಕ್ಕಿನ ಆಧಾರದ ಮೇಲೆ ವಿಭಿನ್ನ ಅರ್ಥಗಳನ್ನು ಹೇಳಲಾಗುತ್ತದೆ. ಬುಧವಾರ
ಪೂರ್ವ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಸಂತೋಷ ಮತ್ತು ಸಂಭ್ರಮ ಉಂಟಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಐಶ್ವರ್ಯ ಅಥವಾ ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಥವಾ ದೈಹಿಕ ಅಸ್ವಸ್ಥತೆ ಉಂಟಾಗಬಹುದು. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಸಂಬಂಧಿಕರನ್ನು ಕಳೆದುಕೊಳ್ಳುವಂತಹ ದುಃಖಕರ ಘಟನೆಗಳು ಸಂಭವಿಸಬಹುದು. ಪಶ್ಚಿಮ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಯಾವುದೋ ವಿಷಯದ ಬಗ್ಗೆ ಭಯ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇದೆ. ವಾಯುವ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಸಂಪತ್ತಿನ ವ್ಯಯ ಅಥವಾ ಖರ್ಚು ಹೆಚ್ಚಾಗಬಹುದು. ಉತ್ತರ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಸಂತೋಷದ ಸುದ್ದಿಗಳು ಕೇಳುವ ಅವಕಾಶ ಅಥವಾ ಮನಸ್ಸಿಗೆ ಖುಷಿ ತರಬಹುದಾದ ಘಟನೆಗಳು ಸಂಭವಿಸುವುದು. ಈಶಾನ್ಯ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಯಶಸ್ಸಿನ ನಿರೀಕ್ಷೆ ಹೆಚ್ಚಾಗಬಹುದು. ಮೇಲ್ಭಾಗದಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಆದರೆ ನೆಲದ ಮೇಲೆ ಹಲ್ಲಿ ಶಬ್ದ ಮಾಡಿದರೆ ಸಮೃದ್ಧಿ ಹಾಗೂ ಆರ್ಥಿಕ ಲಾಭ ದೊರೆಯುವುದು. ಸ್ನೇಹಿತರೆ, ಇನ್ನು ಐದನೆಯದಾಗಿ ಗುರುವಾರ ಹಲ್ಲಿ ಲೊಚಗುಟ್ಟಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಗುರುವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಗುರುಗ್ರಹಕ್ಕೆ ಹಾಗೂ ಗುರುದೇವರಾದ ಬೃಹಸ್ಪತಿಗೆ ಸಂಬಂಧಿಸಿದ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಲ್ಲಿ ಲೊಚಗುಟ್ಟುವುದನ್ನು ಕೆಲವು ಜನಪದ ನಂಬಿಕೆಗಳ ಪ್ರಕಾರ ಗುರುವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಕೆಲವು ವಿಪತ್ತುಗಳು ಅಥವಾ ಅಸಮಾಧಾನಕರ ಘಟನೆಗಳು ಸಂಭವಿಸುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಸಂಬಂಧಿಕರಿಂದ ಉತ್ತಮ ಸ್ವಾಗತ ಅಥವಾ ಆತ್ಮೀಯರ ಭೇಟಿ ಆಗುವ ಸಾಧ್ಯತೆ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಸಂಪತ್ತಿನ ಗಳಿಕೆ ಅಥವಾ ಆರ್ಥಿಕ ಲಾಭ ದೊರೆಯುವುದು. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ನಷ್ಟ ಅಥವಾ ಅನಾನುಕೂಲಕರ ಘಟನೆಗಳು ಸಂಭವಿಸಬಹುದು. ವಾಯುವ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಒಳ್ಳೆಯ ಸುದ್ದಿ ಕೇಳುವ ಅವಕಾಶ ಬರಬಹುದು. ಉತ್ತರ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ವೈಫಲ್ಯ ಅಥವಾ ನಿರಾಶೆ ಎದುರಾಗುವ ಸಾಧ್ಯತೆ ಇದೆ. ಈಶಾನ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಉತ್ತಮ ಭೋಜನ ಅಥವಾ ಸಂತೋಷದ ಸಂದರ್ಭಗಳು ಎದುರಾಗಬಹುದು. ಮೇಲ್ಭಾಗದಲ್ಲಿ ಅಥವಾ ನೆಲದ ಮೇಲೆ ಆಗಲಿ ಹಲ್ಲಿ ಲೊಚಗುಟ್ಟಿದರೆ ಯಾವುದೋ ಹೋರಾಟ ಅಥವಾ ಸವಾಲಿನ ಪರಿಸ್ಥಿತಿಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನು ಆರನೆಯದಾಗಿ ಶುಕ್ರವಾರ ಹಲ್ಲಿ ಲೊಚಗುಟ್ಟಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಶುಕ್ರವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಲ್ಲಿ ಲೊಚಗುಟ್ಟುವಿಕೆಗೆ ಸಂಬಂಧಿಸಿದ ಕೆಲವು ಜನಪದ ನಂಬಿಕೆಗಳು ಪ್ರಸಿದ್ಧವಾಗಿವೆ. ಶುಕ್ರವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಒಳ್ಳೆಯ ಸುದ್ದಿ ಕೇಳುವ ಅವಕಾಶ ಬರಬಹುದು ಎಂದು ಹೇಳಲಾಗಿದೆ. ಆಗ್ನೇಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅಲಂಕಾರಿಕ ವಸ್ತುಗಳು, ಆಭರಣಗಳು ಅಥವಾ ಹೊಸ ವಸ್ತುಗಳನ್ನು ಖರೀದಿಸುವ ಸಂದರ್ಭ ಬರುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಮನೆಗೆ ಅತಿಥಿಗಳ ಭೇಟಿ ಆಗುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಮತ್ತೊಂದು ಒಳ್ಳೆಯ ಸುದ್ದಿ ಕೇಳುವ ಅವಕಾಶ ದೊರೆಯುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಮನಸ್ಸಿಗೆ ಸಂತೋಷ ಉಂಟಾಗುವಂತಹ ಘಟನೆಗಳು ಸಂಭವಿಸುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಮನೆಯಲ್ಲಿ ಜಗಳ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಉತ್ತರ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಜಗಳ ಅಥವಾ ಹೋರಾಟದ ಸಂದರ್ಭಗಳಲ್ಲಿ ಮಾತನಾಡಲಿದ್ದೀರಿ. ಈಶಾನ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ವೈರಿಗಳ ಮೇಲೆ ಜಯ ಸಾಧಿಸುವ ಸಾಧ್ಯತೆ ಇದೆ. ಮೇಲ್ಭಾಗದಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಹೊಸ ವಸ್ತುಗಳನ್ನು ಪಡೆಯುವ ಅವಕಾಶ ದೊರೆಯುತ್ತದೆ. ಆದರೆ ನೆಲದ ಮೇಲೆ ಹಲ್ಲಿ ಶಬ್ದ ಮಾಡಿದರೆ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಸ್ನೇಹಿತರೆ, ಇನ್ನು ಏಳನೆಯದಾಗಿ ಶನಿವಾರ ಹಲ್ಲಿ ಲೊಚಗುಟ್ಟಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಶನಿವಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಗ್ರಹಕ್ಕೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಶನಿವಾರ ಹಲ್ಲಿ ಪೂರ್ವ ದಿಕ್ಕಿನಲ್ಲಿ ಲೊಚಗುಟ್ಟಿದರೆ ಒಳ್ಳೆಯ ಮಾತುಗಳು ಅಥವಾ ಪ್ರಶಂಸೆಗಳನ್ನು ಕೇಳುವ ಅವಕಾಶ ಸಿಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಐಶ್ವರ್ಯ ಅಥವಾ ಆರ್ಥಿಕ ಲಾಭ ದೊರೆಯುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಹಲ್ಲಿ ಲೊಚಗುಟ್ಟಿದರೆ ಇತರರು ನಿಮ್ಮ ಮಾತನ್ನು ಗೌರವದಿಂದ ಕೇಳುವ ಸಾಧ್ಯತೆ ಇದೆ. ನೈಋತ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅನಾರೋಗ್ಯ ಅಥವಾ ದೈಹಿಕ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಹೊಸ ಬಟ್ಟೆಗಳನ್ನು ಖರೀದಿಸುವ ಸಂದರ್ಭ ಅಥವಾ ಸಂತೋಷದ ಘಟನೆಗಳು ಸಂಭವಿಸಬಹುದು. ವಾಯುವ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಹೊಸ ಸ್ನೇಹಿತ ಅಥವಾ ಸಂಗಾತಿಯ ಪರಿಚಯವಾಗುವ ಸಾಧ್ಯತೆ ಇದೆ.
ಉತ್ತರ ದಿಕ್ಕಿನಲ್ಲಿ ಹಲ್ಲಿ ಲೊಚ್ಚಗುಟ್ಟಿದರೆ ಆಹ್ಲಾದಕರ ಸುದ್ದಿ ಅಥವಾ ಸಂತೋಷದ ಘಟನೆಗಳು ಸಂಭವಿಸಬಹುದು ಎಂದು ಪರಿಗಣಿಸಲಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಕಳ್ಳರ ಭಯ ಅಥವಾ ಎಚ್ಚರಿಕೆಯ ಸೂಚನೆ. ಮೇಲ್ಭಾಗದಲ್ಲಿ ಹಲ್ಲಿ ಲೊಚ್ಚಗುಟ್ಟಿದರೆ ಪ್ರಯತ್ನಗಳಲ್ಲಿ ವಿಫಲತೆ ಎದುರಾಗಬಹುದು ಎಂದು ಹೇಳಲಾಗಿದೆ. ಆದರೆ ನೆಲದ ಮೇಲೆ ಹಲ್ಲಿ ಶಬ್ದ ಮಾಡಿದರೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಂತಹ ನಂಬಿಕೆಗಳು ಭಾರತೀಯ ಜನಪದ ಸಂಸ್ಕೃತಿಯಲ್ಲಿ ಶಕುನಗಳ ರೂಪದಲ್ಲಿ ಹರಡಿಕೊಂಡಿದ್ದು ಕೆಲವರು ಅದನ್ನು ಆಸಕ್ತಿಯಿಂದ ಗಮನಿಸುತ್ತಾರೆ. ಆದರೆ ಇವು ಸಾಂಪ್ರದಾಯಿಕ ನಂಬಿಕೆಗಳಾಗಿದ್ದು ಅವುಗಳನ್ನು ವೈಜ್ಞಾನಿಕ ಸತ್ಯವೆಂದು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ಗಮನಿಸಬೇಕು. ಸ್ನೇಹಿತರೆ, ಇನ್ನು ಹಲ್ಲಿಯನ್ನು ಯಾಕೆ ಕೊಲ್ಲಬಾರದು ಎಂಬ ಪ್ರಶ್ನೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹಲವು ಕಾರಣಗಳನ್ನು ಹೇಳಲಾಗುತ್ತದೆ. ನಮ್ಮ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಜೀವಿಗೂ ಗೌರವ ನೀಡುವ ಪದ್ಧತಿ ಇದೆ. ಅದರಲ್ಲೂ ಹಲ್ಲಿಯು ಕೂಡ ಪ್ರಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ದೇವರು ಅನೇಕ ರೂಪದಲ್ಲಿ ಮನುಷ್ಯರೊಂದಿಗೆ ಮಾತನಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಅದರಲ್ಲೂ ಮುಖ್ಯವಾಗಿ ಹಲ್ಲಿಯ ರೂಪದಲ್ಲಿ ಬಂದು ಮಾತನಾಡುತ್ತಾರೆ ಎನ್ನಲಾಗುತ್ತದೆ. ಇನ್ನು ಕೆಲವರು ಹೇಳುವ ಪ್ರಕಾರ ಪೂರ್ವಜರು ಅಥವಾ ದೇವತೆಗಳು ಬಂದು ದೇವರ ಮನೆ ಅಥವಾ ಇತರ ಭಾಗದಲ್ಲಿ ನೆಲೆಸಿ ಎಲ್ಲವನ್ನು ಗಮನಿಸುತ್ತಾರೆ. ಹಾಗೂ ಕೆಲವೊಂದು ಮುಖ್ಯ ಸಂದರ್ಭಗಳಲ್ಲಿ ಕೆಲವು ಸಂಕೇತಗಳ ಮೂಲಕ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತಿಳಿಸುತ್ತಾರೆ. ಸ್ನೇಹಿತರೆ, ಇನ್ನು ಭಾರತೀಯ ಸಂಪ್ರದಾಯದ ಶಾಸ್ತ್ರಗಳಲ್ಲಿ ಗೌಳಿ ಶಾಸ್ತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಗೌಳಿ ಶಾಸ್ತ್ರದಲ್ಲಿ ದೇಹದ ಯಾವ ಭಾಗಕ್ಕೆ ಹಲ್ಲಿ ಬಿದ್ದರೆ ಒಳ್ಳೆಯದು, ಯಾವ ಭಾಗಕ್ಕೆ ಬಿದ್ದರೆ ಕೆಟ್ಟದ್ದು ಎನ್ನುವುದರ ಬಗ್ಗೆ ಉಲ್ಲೇಖಗಳಿವೆ. ಹಲ್ಲಿಯನ್ನು ದೇವರ ದೂತರೆಂದು ಹಾಗೂ ಶುಭ ಅಶುಭದ ಸೂಚಕಗಳೆಂದು ಕರೆಯಲಾಗುತ್ತದೆ. ಹೀಗಾಗಿ ಹಲ್ಲಿಯನ್ನು ಕೊಲ್ಲಬಾರದು ಎನ್ನಲಾಗುತ್ತದೆ. ಒಂದು ವೇಳೆ ಹಲ್ಲಿಯನ್ನು ಕೊಂದರೂ ಅದರ ಪಾಪ ಮುಂದಿನ ಜನ್ಮಕ್ಕೂ ತಟ್ಟುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಗೋಡೆಗಳಲ್ಲಿ ಇರುವ ಹಲ್ಲಿಗಳು ಸಣ್ಣ ಸಣ್ಣ ಕೀಟಗಳು, ಮಶಕಗಳು ಮತ್ತು ಇತರ ಕೀಟಗಳನ್ನು ತಿನ್ನುವ ಮೂಲಕ ಮನೆಯ ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಇದರಿಂದ ಮನುಷ್ಯರಿಗೆ ಯಾವುದೇ ಅಪಾಯವಿಲ್ಲ, ಬದಲಾಗಿ ಅದು ಉಪಯುಕ್ತ ಜೀವಿ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದಲೇ ಹಲ್ಲಿಯನ್ನು ಕೊಲ್ಲಬಾರದು ಎಂದು ಹಿರಿಯರು ಸಲಹೆ ನೀಡುತ್ತಾರೆ. ಹೀಗೆ ಹಲ್ಲಿ ಲೊಚ್ಚಗುಟ್ಟಿದರೆ ಅನೇಕ ಅರ್ಥಗಳನ್ನು ಹೇಳಲಾಗುತ್ತದೆ. ಹಲ್ಲಿ ಲೊಚ್ಚಗುಟ್ಟುವುದರ ಜೊತೆಗೆ ಪುರುಷನ ಕಾಲಿನ ಮೇಲೆ ಹರಿದಾಡಿದರೆ ಒಳ್ಳೆಯ ಕಾಲ ಮುಂದೆ ಬರಲಿದೆ ಎಂದರ್ಥ. ಆದರೆ ಮಹಿಳೆಯ ಕಾಲಿನ ಮೇಲೆ ಹಲ್ಲಿ ಹರಿದಾಡಿದರೆ ಅದೃಷ್ಟ ಅವಳ ಜೊತೆಗಿದೆ ಎಂದರ್ಥ. ಬಲಗಾಲಿಗೆ ಹಲ್ಲಿ ತಗುಲಿದರೆ ಆ ದಿನ ಒಳ್ಳೆಯದಾಗುವುದು. ಮಲಗುವಾಗ ಹಲ್ಲಿಯು ನಿಮಗೆ ತಾಗಿದರೆ ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರ್ಥ. ಒಂದೇ ಬಾರಿ 3 ಅಥವಾ 3ಕ್ಕಿಂತ ಕಡಿಮೆ ಹಲ್ಲಿ ಕಾಣಿಸಿದರೆ ಒಳ್ಳೆಯದು. ಹಾಗೂ 4 ಮತ್ತು 4ಕ್ಕಿಂತ ಹೆಚ್ಚು ಹಲ್ಲಿ ನೋಡಿದರೆ ಕೆಟ್ಟದಾಗುವುದು ಎಂಬ ನಂಬಿಕೆಗಳಿವೆ. ಸ್ನೇಹಿತರೆ, ನಿಮಗೆ ಇಂತಹ ರಹಸ್ಯಮಯ ಕುತೂಹಲಕರ ವಿಷಯಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ರಹಸ್ಯಮಯ ವಿಷಯಗಳನ್ನು ನಿಮಗಾಗಿ ತರಲಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.